ಸ್ಯಾಂಡಲ್ವುಡ್ ಕರ್ನ ರೆಬಲ್ ಸ್ಟಾರ್ ಇಂದು ನಮ್ಮ ಜೊತೆ ದೈಹಿಕವಾಗಿ ಇದ್ದಿದ್ದರೆ ಅವರಿಗೆ 73 ವರ್ಷ ತುಂಬುತ್ತಿತ್ತು. ಅವರ ಅನುಪಸ್ಥಿತಿಯಲ್ಲೇ ಪ್ರತಿ ವರ್ಷ ಈ ದಿನವನ್ನ ಹಬ್ಬದಂತೆ ಆಚರಿಸುತ್ತಾರೆ ಅವರ ಅಭಿಮಾನಿಗಳು. ಬರ್ತ್ಡೇ ಪ್ರಯುಕ್ತ ಅಂಬಿಯ ಸಿನಿಮಾ ಮತ್ತು ರಾಜಕೀಯ ಕಲರ್ಫುಲ್ ಪಯಣದ ಬಗ್ಗೆ ಕಿರು ಝಲಕ್ ಇಲ್ಲಿದೆ. ಇಂದು ಅಂದ್ರೆ ಮೇ 29 ಸ್ಯಾಂಡಲ್ವುಡ್ನ ರೆಬಲ್ ಸ್ಟಾರ್ ಅಂಬರೀಶ್ ಅವರ 71ನೇ ಬರ್ತ್ಡೇ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು, ಮಂಡ್ಯ ಸೇರಿ ಅವರ ಹುಟ್ಟೂರಿನಲ್ಲಿಂದು ಅವರ ಅಭಿಮಾನಿಗಳಿಂದ ಹಲವು ಕಾರ್ಯಕ್ರಮಗಳು ನಡೆಯಲಿದೆ. ಕಂಠೀರವ ಸ್ಟುಡಿಯೋದಲ್ಲಿ ಅವರ ಸ್ಮಾರಕಕ್ಕೆ ಕುಟುಂಬ ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ಕನ್ನಡದಲ್ಲಿ ಮಾತ್ರವಲ್ಲದೆ ಪಕ್ಕದ ಬಾಲಿವುಡ್, ಟಾಲಿವುಡ್, ಕಾಲಿವುಡ್ನಲ್ಲಿಯೂ ಕೂಡ ಅಪಾರ ಸ್ನೇಹ ಬಳಗ ಹೊಂದಿರುವ, ಗೆಳೆತನದಲ್ಲಿ ದಿಗ್ಗಜ ಎನಿಸಿಕೊಂಡಿರುವ ಅಂಬಿ ಕೇವಲ ಸಿನಿಮಾ ಕ್ಷೇತ್ರದಲ್ಲಷ್ಟೇ ಅಲ್ಲ, ರಾಜಕೀಯದಲ್ಲೂ ಕೂಡ ಗುರುತಿಸಿಕೊಂಡಿದ್ದಾರೆ. ಮಂಡ್ಯ ಜಿಲ್ಲೆ ದೊಡ್ಡರಸನಕೆರೆ ಗ್ರಾಮದಲ್ಲಿ 1952 ಮೇ 29ರಂದು ಜನಿಸಿ ಅಂಬರೀಶ್ ಅವರ ಮೂಲ ಹೆಸರು ಮಳವಳ್ಳಿ ಹುಚ್ಚೇಗೌಡ ಅಮರನಾಥ್. ತಾಯಿ ಪದ್ಮಮ್ಮ, ಖ್ಯಾತ ಪಿಟೀಲು ವಿದ್ವಾನ್ ಟಿ ಚೌಡಯ್ಯ ಅಂಬರೀಶ್ ರವರ ತಾತ. 1973ರಲ್ಲಿ ಪುಟ್ಟಣ್ಣ ಕಣಗಾಲ್ ಅವರ ನಾಗರಹಾವು ಸಿನಿಮಾ ಮೂಲಕ ಜಲೀಲನಾಗಿ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಅಂಬರೀಶ್ ಅದಾದ ಮೇಲೆ ಮತ್ತೆ ಹಿಂತಿರುಗಿ ನೋಡಲೇ ಇಲ್ಲ. ಸಾಲು ಸಾಲು ಸಿನಿಮಾಗಳಲ್ಲಿ ಅವಕಾಶ ಗಿಟ್ಟಿಸಿಕೊಳ್ಳುತ್ತಾ ಹೋದರು. ಅಲ್ಲಿಂದ ಆರಂಭವಾದ ಅವರ ಸಿನಿಮಾ ಪಯಣ ಚಂದನವನದಲ್ಲಿ ಸುದೀರ್ಘವಾಗಿ ಬಂತು. ಕನ್ನಡದಲ್ಲಿ 200ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಂಬರೀಶ್ ನಟಿಸಿದ್ದಾರೆ. ದರ್ಶನ್ ಪ್ರಧಾನ ಪಾತ್ರದಲ್ಲಿ ನಟಿಸಿದ್ದ ಕುರುಕ್ಷೇತ್ರ ಚಿತ್ರವೇ ಕೊನೆ ಸಿನಿಮಾ. ಸುದೀರ್ಘ 6 ವರ್ಷಗಳ ಕಾಲ ಸುಮಲತಾ ಅವರೊಂದಿಗೆ ಪ್ರೀತಿಯಲ್ಲಿದ್ದ ಈ ಜೋಡಿ 1991ರಲ್ಲಿ ಸಪ್ತಪದಿ ತುಳಿದರು. ಈ ಜೋಡಿಯ ಮಡಿಲಿಗೆ ಅಕ್ಟೋಬರ್ 1993ರಲ್ಲಿ ಮಗ ಅಭಿಷೇಕ್ ಆಗಮನವಾಯಿತು. ಅಂಬರೀಶ್ ಮೊದಲಿಗೆ ರಾಜಕೀಯ ಕ್ಷೇತ್ರವನ್ನ ಪ್ರವೇಶಿಸಿದ್ದು ಜನತಾದಳದಿಂದ. ಅದಾದ ಬಳಿಕ 1994ರಲ್ಲಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾದರು. 1998ರ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಜಯ ಗಳಿಸಿದ್ರು. ಅದಾದ ಬಳಿಕ 2013ರಲ್ಲಿ ಮಂಡ್ಯದಿಂದ ಗೆದ್ದು ವಿಧಾನಸಭೆ ಪ್ರವೇಶಿಸಿ ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿ ವಸತಿ ಸಚಿವರಾದರು. ನಟ ಅಂಬರೀಶ್ 2018ರ ನವೆಂಬರ್ 24ರಂದು ಬೆಂಗಳೂರಿನಲ್ಲಿ ಹೃದಯಾಘಾತದಿಂದ ನಿಧನರಾದರು. ಅವರಿಗೆ ಆಗ 66 ವರ್ಷ ವಯಸ್ಸಾಗಿತ್ತು. ಅಂಬರೀಶ್ ಅವರು ನಮ್ಮ ಜೊತೆ ದೈಹಿಕವಾಗಿ ಇಲ್ಲದಿರಬಹುದು, ಆದರೆ ಅವರು ಮಾಡಿದಂತಹ ಕೆಲಸಗಳು, ಅವರ ದಾನ ಧರ್ಮ, ಮಂಡ್ಯದ ಜನರ ಮೇಲಿದ್ದಂತಹ ಅವರ ಪ್ರೀತಿ, ಅವರ ಸಿನಿಮಾಗಳು, ಹೀಗೆ ಎಲ್ಲವೂ ಕೂಡ ಎಂದೆಂದಿಗೂ ಅವರ ಅಭಿಮಾನಿಗಳ ಮನಸ್ಸಿನಲ್ಲಿ ಶಾಶ್ವತವಾಗಿರುತ್ತದೆ. ಅಂಬರೀಶ್ ಸ್ನೇಹಜೀವಿ. ಹೀಗಾಗಿ ಅವರು ಸ್ಯಾಂಡಲ್ವುಡ್ನಲ್ಲಿ ದೊಡ್ಡ ಸ್ನೇಹ ಬಳಗವನ್ನ ಹೊಂದಿದ್ದಾರೆ. ರಾಜ್ಕುಮಾರ್, ವಿಷ್ಣುವರ್ಧನ್, ಶ್ರೀನಾಥ್ ಮತ್ತಿತರ ಜೊತೆಗೂ ಕೂಡ ಉತ್ತಮ ಬಾಂಧವ್ಯವನ್ನ ಹೊಂದಿದ್ರು. ಹೀಗಿರುವಂತಹ ಸ್ಯಾಂಡಲ್ವುಡ್ ನಟರಿಗೂ ಮಾರ್ಗದರ್ಶನವನ್ನ ನೀಡ್ತಾ ಇದ್ರು. ದರ್ಶನ್, ಸುದೀಪ್, ಗಣೇಶ್, ಶಿವರಾಜ್ ಕುಮಾರ್ ಹೀಗೆ ಹಲವು ಈಗಿರುವಂತಹ ನಟರಿಗೂ ಕೂಡ ಅಂಬರೀಶ್ ಅವರು ರೋಲ್ ಮಾಡೆಲ್ ಆಗಿದ್ರು. ಅದರಲ್ಲೂ ವಿಶೇಷವಾಗಿ ದರ್ಶನ್ ಹಾಗೂ ಅಂಬರೀಶ್ ನಡುವೆ ಮೊದಲಿನಿಂದನೂ ಕೂಡ ಒಂದು ವಿಶೇಷವಾದ ಸಂಬಂಧ ಇದೆ. ದರ್ಶನ್ ಹಾಗೂ ಅಂಬರೀಶ್ ಒಟ್ಟಿಗೆ ಹಲವು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಒಂದು ರೀತಿ ಅಪ್ಪ ಮಗನ ಸಂಬಂಧ ಇವರ ನಡುವೆ ಇತ್ತು. ದರ್ಶನ್ ಜೈಲಿನಿಂದ ಬಂದ ಬಳಿಕ ದರ್ಶನ್ ಹಾಗೂ ಸುಮಲತರ ನಡುವೆ ಭಿನ್ನಾಭಿಪ್ರಾಯ ಇದ್ದಂತೆ ಕಾಣ್ತಿತ್ತು. ಆದ್ರೆ ಇದೀಗ ಅದರ ನಡುವೆಯೂ ಕೂಡ ದರ್ಶನ್ ಅವರು ಅವರ ಪ್ರೀತಿಯ ಅಪ್ಪಾಜಿ ಅಂಬರೀಶ್ ಅವರಿಗೆ ವಿಶ್ ಮಾಡಿದ್ದಾರೆ. ಹೌದು, ದರ್ಶನ್ ಅವರು ಅವರ ಎಕ್ಸ್ ಖಾತೆಯಲ್ಲಿ ತಂದೆ ಸಮಾನರಾದ ಅಂಬಿ ಅಪ್ಪಾಜಿರವರು ಇಂದಿಗೂ ನಮ್ಮ ಮನಸ್ಸಿನಲ್ಲಿ ಜೀವಂತವಾಗಿದ್ದಾರೆ. ಅವರ ಜೀವನ ಶೈಲಿ, ಕಲಿಸಿದ್ದ ಪಾಠಗಳು ಮತ್ತು ತೋರುತ್ತಿದ್ದ ಪ್ರೀತಿ ನನಗೆ ಸದಾ ದಾರಿದೀಪವಾಗಿದೆ. ಈ ಹುಟ್ಟುಹಬ್ಬದ ದಿನದಂದು ನೀವು ದೈಹಿಕವಾಗಿ ಇಲ್ಲದಿದ್ದರೂ ನಿಮ್ಮ ಕಲಾ ಸೇವೆ ಹಾಗೂ ಜನಹಿತ ಕಾರ್ಯಗಳಿಗೆ ಕನ್ನಡಿಗರು ಸದಾ ಚಿರಋಣಿ. ವಿ ಲವ್ ಯು ರೆಬಲ್ ಸ್ಟಾರ್ ಅಂತ ಹೇಳಿ ಅವರ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ.